10 ಗ್ರಾಮ್ ಎಷ್ಟು ಜನ ಕೊಡ್ತಾ ಇದ್ದಾರೆ ರೀ? ಅದೆಲ್ಲ ಹೈಯರ್ ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು ಅಥವಾ ಮಿಡಲ್ ಕ್ಲಾಸ್ ಮೇಲಿನ ಜನರು ಅವ್ರು ಕೊಡ್ತಾ ಇರ್ಬೋದು. ಅವ್ರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ದೇಶದಲ್ಲೇ ಹೇಳಿದೆ ನಿಮ್ಗೆ, 5ರಿಂದ 10% ಒಳಗಿದ್ದಾರೆ. ಆದರೆ ಇನ್ನೂರ 90-95% ದುಡಿಯೋ ವರ್ಗದವ್ರು ಇದ್ದಾರೆ. ಅದು ಲೆಕ್ಕಪತ್ರ ಇಲ್ಲ ನಮ್ಮಲ್ಲೇ ಖಚಿತವಾಗಿ ಇಷ್ಟ ಅಂತ ಹೇಳೋದಕ್ಕೆ. ಯಾಕಂತಂದ್ರೆ ಇವತ್ತಿನ ಮತದಾರ ಸಂಖ್ಯೆ ಇವೆಲ್ಲ ಇಟ್ಕೊಂಡು ಒಂದು ಇಮೇಜ್ ಮಾಡ್ಕೊಂಡು ಹೇಳ್ಬೇಕಾಗಿದೆ ನಾವು. ಅಂದರೆ ಇದರ ಅರ್ಥ ಬೆಲೆ ಏರಿಕೆಯಿಂದ ನಾವು ತತ್ತರಿಸೋದು ಗ್ಯಾರಂಟಿ. ಮತ್ತು ಅದೇ ಕಾಲಕ್ಕೆ ಇವ್ರು ಏನೋ ಇವತ್ತು ಡ್ರಾಮಾ ಮಾಡ್ತಾಯಿದ್ದಲ್ಲ, ಇದೊಂದಷ್ಟು ಡ್ರಾಮಾನಿಗೆ ಅನಿಸೋದಿಲ್ಲ. ಹೌದು, ಇವತ್ತು ಕೆಲವೊಂದು ಗೋಧಿ ಮೀಡಿಯಾ ಇದು ಮಾಡ್ತಾಯಿದ್ರು. ಇಲ್ಲ, ಮೋದಿಯವ್ರು ಹೇಳಿದ ಸರಿ ಅದ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದರು, ನೆಹರು ಅವರು ಹೇಳಿದರು, ಜೀವನವನ್ನು ಸರಳ ಮಾಡ್ತೀನಿ ಅಂತೇಳಿ ಅದು ಹೇಳ್ತಾ ಇದ್ದಾರೆ. ಅಲ್ರಿ, ಕಳೆದ 12 ವರ್ಷ ನೋಡ್ತಾ ಇದ್ದೀವಿ ಜೀವನ ಎಲ್ಲಿ ಸರಳ ಮಾಡ್ಕೊಂಡಿದ್ದಾರೆ ಮೋದಿ ಅವರು. ಸರಳ ಮಾಡ್ಕೊಂಡಿದ್ದಾರೆ ನಿಮಗೆ ಅನಿಸೋದಲ್ಲ? ಅವ್ರ ಬದುಕ, ಅವ್ರ ಏನಪ್ಪ ಇವತ್ತು ತೋರಿಸ್ಕೊಂಡಂಥ ರೀತಿ, ವಿದೇಶಗಳು ಹೋಗಿದ್ದು ಮಾಡಿದ್ದು, ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರ ಮಾಡುವಂಥವು ಏನು, ಎಲೆಕ್ಷನ್ ಸಂದರ್ಭದಲ್ಲಿ ರೋಡ್ ರ್ಯಾಲಿಗಳಂತ ಹೇಳ್ತಿದ್ರು. ಅದು ತುಂಬೆಲ್ಲ ಹೂ ಯಾರು ತಂದು ಹಾಕಿದ್ರು? ಜನ ಹಾಕಿದ್ರು ಅಥವಾ ಪಾರ್ಟಿ ಬಂದು ದುಡ್ಡಿಂದ ಮಾಡಿದ್ರು? ಇದೆಲ್ಲ ಇದು ಸಹಿತ ಇವತ್ತು ಪ್ರಶ್ನೆ ಅದಾವೆ. ಯಾಕಂದ್ರೆ ಜನ ಕೂಡಿಸುವಲ್ಲಿಯೂ ಸ್ವಂತ ಗಾಡಿನ ಕಳಿಸಿ ಕೂಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಅನೇಕ ಪಾರ್ಟಿಗಳಲ್ಲಿ. ಹೀಗಾಗಿ ಅನೇಕ ಖರ್ಚುಗಳು ಸಿಕ್ಕಾಪಟ್ಟೆ ಆಗಿದ್ದರಿಂದಾಗಿ ಇವತ್ತು ಮನಿ ವ್ಯಾಲ್ಯೂ ಕಡಿಮೆ ಆಗ್ಯದ. ಅದೇ ಕಾಲಕ್ಕೆ ಡಾಲರ್ ಬೆಲೆ ಹೆಚ್ಚಾಗ್ಯದ, ಬದುಕು ಕಷ್ಟ ಆಗ್ಯದ. ಈ ಸಂದರ್ಭದಲ್ಲಿ ನೀವೆಲ್ಲ ಸಿಂಪಲ್ ಲೈಫ್ ಮಾಡಿರಿ, ಗಾಂಧಿ ಗತಿ ಅಂತ ಹೇಳ್ತಾ ಇದ್ದಾರೆ ಮೋದಿಯವರು. ಸ್ವತಃ ಅವರು ಗಾಂಧೀಜಿಯವರಂಗೆ ಸಿಂಪಲ್ ಬದುಕನ್ನು ಮಾಡ್ತಾ ಇದ್ದಾರೆ. ಅವರ ಮಿನಿಸ್ಟರ್ಸ್ ಮಾಡ್ತಾ ಇದ್ದಾರೆ, ಅಧಿಕಾರಶಾಹಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ IAS IPS ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅವ್ರ ಕೈಗಳಿನವ್ರು ಇದು ಮಾಡ್ತಾ ಇದ್ದಾರೆ. ಇದೆಲ್ಲನೂ ವಿಚಾರ ಮಾಡ್ತಾ ಹೋದ್ರೆ ಇದೊಂದು ದೊಡ್ಡ ಏನಪ್ಪ ಅಂತಂದ್ರೆ ಡೋಂಗಿ ರಾಜಕಾರಣ ಅನ್ನಿಸ್ತದೆ. ಯಾಕಂದರೆ ಆ್ಯಕ್ಚುಲಿ ಇವತ್ತು ಮಾರ್ಚ್ದಲ್ಲೇ ಮುಗಿಸ್ಕೋಬೇಕಾಗಿತ್ತು, ಎಲ್ಲ ಮಾಡಬೇಕಾಗಿತ್ತು, ಕಂಟ್ರೋಲ್ ಮಾಡಬೇಕಾಗಿತ್ತು. ಈಗ ನಮ್ಮ ಔಟ್ ಆಫ್ ಕಂಟ್ರೋಲ್ ಹೇಳ್ತಾ ಇದ್ದಾರೆ, ನಮ್ಮ ಸ್ಟಾಕ್ ಅದ, ಇನ್ನೂ 2 ತಿಂಗಳಾಗ್ತದೆ ಹಾಗೆ ಹೀಗೆ ಅಂತೇಳಿ. ಆದರೆ ಈಗ ಬರುತ್ತಿರುವಂಥ ಡೆವಲಪ್ ಆಗೋದನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತಕ್ಕೆ ಸಮೀಪದಲ್ಲೇ ಇವನು ನಿನ್ನೆ ಮೊನ್ನೆ ನೋಡಿದ್ರು ಒಂದು ಏನೋ ನಮ್ಮ ಹಡಗನ್ನು ಹೊಡೆದಾರಪ್ಪ ಇರಾನ್ದವರು ಅಂತೇಳಿ. ಯಾಕಂದ್ರೆ ನಾವು ಯಾರ ಪರ ಇದು ನಮಗೆ ಗೊತ್ತಿಲ್ಲ ಅಂತ ಪ್ರಸಂಗ ನಾವು ಬಂದ್ವಿ. ಅಮೇರಿಕ ಪರನೋ, ರಷ್ಯಾ ಪರನೋ, ಚೈನಾ ಪರನೋ ಇನ್ನೂ ಡಿಸೈಡ್ ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ.